ಡಿಎಸ್ಸಿ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 88ನೇ ಜನ್ಮದಿನವನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ತಾಲೂಕಾ ಸಂಚಾಲಕ ಎಚ್ ಗುಂಡಪ್ಪ ನೇತೃತ್ವದಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ 88ನೇ ಜನ್ಮ ದಿನಾಚರಣೆ ಅಂಗವಾಗಿ ಕಂಪ್ಲಿಯ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಕಂಪ್ಲಿರಾಯ ಬುದ್ಧಿಮಾಂದ್ಯ ಶಾಲೆಯ ಮಕ್ಕಳಿಗೆ ಬ್ರೆಡ್, ಹಣ್ಣು, ಹಾಲು ಹಾಗೂ ಇತರೆ ಆಹಾರ ಪದಾರ್ಥಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದಂತ ತಾಲೂಕಾ ಸಂಚಾಲಕ ಎಚ್ ಗುಂಡಪ್ಪ ಅವರು, ರಾಜ್ಯದಲ್ಲಿ ದಲಿತ ಧ್ವನಿಗೆ ಬಲ ತುಂಬಿದ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರು ದಲಿತ ಸಮುದಾಯದ ಹಕ್ಕುಗಳು ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ನಿರಂತರ ಹೋರಾಟ ನಡೆಸಿದ ಮಹಾನ್ ವ್ಯಕ್ತಿಯಾಗಿದ್ದರು. ದಲಿತ ಧ್ವನಿಯು ವಿಧಾನಸೌಧದವರೆಗೆ ತಲುಪಬೇಕು ಎಂಬ ಉದ್ದೇಶದಿಂದ ದಲಿತ ಸಂಘರ್ಷ ಸಮಿತಿಯನ್ನ ಕಟ್ಟಿ ಬೆಳೆಸಿ ಸಮಾಜದ ಶೋಷಿತ ವರ್ಗಗಳ ಏಳಿಗೆಗಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು ಎಂದು ಸ್ಮರಿಸಿದರು. ಇನ್ನು ಸಮಾಜದಲ್ಲಿ ಸಮಾನತೆ, ಶಿಕ್ಷಣ ಮತ್ತು ಸಂಘಟನೆಯ ಮಹತ್ವವನ್ನು ಸಾರಿದ ಪ್ರೊಫೆಸರ್ ಕೃಷ್ಣಪ್ಪ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಅಳವಡಿಸಿಕೊಳ್ಳುವಂತೆ ಕರೆ ನೀಡಿದರು. ಈ ಸಂದರ್ಭದಲ್ಲಿ ಸಂಘಟನಾ ಸಂಚಾಲಕ ಮರಿಯಪ್ಪ, ಹುಲಗಪ್ಪ, ಲಕ್ಷ್ಮೀಪತಿ, ಜೆ ಯಲ್ಲಪ್ಪ, ರಾಮುಲು ಸೇರಿದಂತೆ ಸಮಿತಿಯ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಜಮುಖಿ ಸೇವೆ ಮತ್ತು ದಲಿತ ಸಮುದಾಯದ ಅಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದರು. ಕರ್ನಾಟಕದಲ್ಲಿ 1970ರ ದಶಕದಲ್ಲಿ ರಾಜ್ಯದಲ್ಲಿ ಮೊಟ್ಟಮೊದಲವಾಗಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಹುಟ್ಟಾಕಿದರು. ಅಂದಿನಿಂದ ಇಡೀ ರಾಜ್ಯಾದ್ಯಂತ ಒಂದು ಚಳವಳಿಯನ್ನು ಬಹಳ ಬಲಿಷ್ಠವಾಗಿ ಕಟ್ಟಿ ಎಲ್ಲ ಜಾತಿ ಜನಾಂಗದ ಪರವಾಗಿ ಅನ್ಯಾಯದ ವಿರುದ್ಧ ಹೋರಾಡುತ್ತಾ ಒಂದು ನ್ಯಾಯ ಕೊಡಿಸುತ್ತಾ ಕೆಲವೊಂದು ಅನಿಷ್ಟ ಪದ್ಧತಿಗಳನ್ನು, ದೇವದಾಸಿ ಪದ್ಧತಿ ಇರ್ಬೋದು, ಜಾತಿ ವ್ಯವಸ್ಥೆ ಇರ್ಬೋದು, ಕೆಲವೊಂದು ಕೊಲೆ, ಅತ್ಯಾಚಾರ, ಮಹಿಳೆಯರು ಮೇಲೆ ಆಗ್ತಕ್ಕಂಥ ಅತ್ಯಾಚಾರ, ದೇವದಾಸಿ ಪದ್ಧತಿ ಇವೆಲ್ಲ ವಿರುದ್ಧವಾಗಿ ಹೋರಾಡುತ್ತಾ ಮತ್ತು ರಾಜ್ಯದಲ್ಲಿ ಭೂ ಹೋರಾಟವನ್ನು ಮಾಡ್ತಾ ಹಲವರಿಗೆ ಬಡವರಿಗೆ ಭೂಮಿ ಕೊಡಿಸುತ್ತಾ ಇಂಥ ಅನೇಕ ಮತ್ತು 70ರ ದಶಕದಲ್ಲಿ ಕರ್ನಾಟಕದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪನವರು ಇನ್ನೊಂದು ಉದ್ದೇಶ ಏನಂದ್ರೆ, ಆಗಿನ ದಿನಮಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದದ್ದು ಕೆಲವು ಜನರಿಗೆ ಗೊತ್ತೇ ಇದ್ದಿಲ್ಲ. ನಮ್ಮ ರಾಜ್ಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಸಂವಿಧಾನ ಇದೆ ಅಂತಂದೇಳಿ ಜನರಿಗೆ ತಿಳಿಸಿಕೊಟ್ಟಂಥ ವ್ಯಕ್ತಿ, ಮಹಾನ್ ವ್ಯಕ್ತಿ ಅಂದರೆ ಪ್ರೊಫೆಸರ್ ಕೃಷ್ಣಪ್ಪನವರು. ರಾಜ್ಯದಲ್ಲಿ ಮೊಟ್ಟ ಮೊದಲಾಗಿ ಅವತ್ತಿನ ಮಟ್ಟದಲ್ಲಿ ಮಹಿಳೆ ಮೇಲೆ ದೌರ್ಜನ್ಯ ಆಗ್ತಿದ್ವು, ಕೊಲೆ ಆಗ್ತಿದ್ವು, ಅತ್ಯಾಚಾರ ಆಗ್ತಿದ್ವು, ದಬ್ಬಳಿಕೆ ನಡೀತಿದ್ವು. ಯಾರು ದಬ್ಬಳಿಕೆ ಇತ್ತು ಅವರೆಲ್ಲ ನಡೀತಿದ್ವು. ಅದು ಸ್ಟೇಷನ್ಗೆ ಹೋಗ್ಬೇಕು, ನಾವು ಕಂಪ್ಲೇಂಟ್ ಕೊಡಬೇಕು ಅಂತಕ್ಕಂಥ ಒಂದು ವಿಚಾರ ಜನರಿಗೆ ಗೊತ್ತಿದ್ದಿಲ್ಲ. ಅಂಥ ಒಂದು ದಿನಮಾನದಲ್ಲಿ ಪ್ರೊಫೆಸರ್ ಕೃಷ್ಣಪ್ಪ ಇಲ್ಲ, ನೀವು ಯಾರು ಭಯ ಪಡೋಕೆ ಹೋಗ್ಬೇಡ್ರಿ, ಡಾಕ್ಟರ್ ಬಾಬಾ ಸಾಹೇಬ್ ಒಳ್ಳೆ ಸಂವಿಧಾನ ಕೊಟ್ಟ ನಮ್ಮ ದೇಶಕ್ಕೆ, ಯಾರಿಗೆ ಅನ್ಯಾಯ ಆಯ್ತು ಅವರು ಸ್ಟೇಷನ್ಗೆ ಹೋಗ್ಬೋದು, ಕೋರ್ಟಿಗೆ ಹೋಗ್ಬೋದು ಅಂತೇಳಿ ಒಂದು ಕಾನೂನು ತಿಳಿಸ್ಕೊಟ್ಟು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸಿದ್ಧಾಂತ ಅಡಿಯಲ್ಲಿ ರಾಜ್ಯದಲ್ಲಿ ಸಂಘಟನೆಯನ್ನು ಕಟ್ಟಿ ಅಂದಿನಿಂದ ಇಂದುವರೆಗೆ ಬಹುದೊಡ್ಡ ಹೋರಾಟವನ್ನು ಮಾಡ್ತಾ ಮತ್ತು ಆಗಿನ ದಿನಮಾನದಲ್ಲಿ 70ರ ದಶಕದಲ್ಲಿ ಸಂಘಟನೆ ಕಟ್ಟಿ ಮತ್ತು ನಮ್ಮ ಜಿಲ್ಲೆಗೆ ಬಂತು. ನಮ್ಮ ಜಿಲ್ಲೆಗೆ ಮುಂಡ್ರಿಗಿ ನಾಗರಾಜಣ್ಣ ಅಂತೇಳಿ ಅವರು ಹೆಗಲ ಮೇಲೆ ಬಿತ್ತು. ಅವರು ಕೂಡ ನಮ್ಮ ಜಿಲ್ಲೆಯಲ್ಲಿ ಕೂಡ, ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಕೂಡ ಆಗ್ತಕ್ಕಂಥ ಎಲ್ಲ ಅನ್ಯಾಯದ ವಿರುದ್ಧ ಹೋರಾಡ್ತಾ ಅವ್ರ ಜೊತೆಗೆ ನಾವು ಕೂಡ ಇಲ್ಲಿವರೆಗೆ ಸಂಘಟನೆ ಮಾಡ್ಕೊಂತ ಒಂದು ಪ್ರೊಫೆಸರ್ ಕೃಷ್ಣಪ್ಪನ ಒಂದು ಸಂಘಟನೆ ಅಡಿಯಲ್ಲಿ ಕೆಲಸ ಮಾಡ್ಕೊಂತ ಬಂದೀವಿ. ಈ ಒಂದು ಕೃಷ್ಣಪ್ಪರ ಹೇಳಿರೋದು ಭಾಳ ದೊಡ್ಡ ಒಂದು ಇದನ್ನೇ ಇದೆ. ಹಂಗಾಗಿ ಈ ಒಂದು ಸಂಘಟನೆ ಅಂದಿನಿಂದ ಇಲ್ಲಿವರೆಗೆ ಎಲ್ಲ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತಾ ಅನ್ಯಾಯ ಯಾರಿಗೆ ಇದು ಆಗಿರ್ತಾವ್ರಿಗೆ ನ್ಯಾಯ ಕೊಡಿಸುತ್ತಾ, ಮಹಿಳೆಯರಿಗೆ ನ್ಯಾಯ ಕೊಡಿಸುತ್ತಾ, ದೇವದಾಸಿ ಪದ್ಧತಿ ನಿರ್ಮೂಲನೆ ಮಾಡಿತ್ತು, ಜಾತಿ ಪದ್ಧತಿ ನಿರ್ಮೂಲನೆ ಮಾಡಿ ಆದಷ್ಟು ಇನ್ನೂ ಹೋರಾಟ ರೂಪಿಸ್ಬೇಕು. ಈ ರೀತಿ ಕೃಷ್ಣಪ್ಪರ ಒಂದು ಜನ್ಮದಿನದ ಅಂಗವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಇದಕ್ಕೆ ಎಲ್ಲರ ಭಾಗವಹಿಸಿದಂಥ ಎಲ್ಲರಿಗೂ ಮತ್ತು ನಮ್ಮ ಇದು ಪ್ರಯುಕ್ತವಾಗಿ ಇಲ್ಲಿರ್ತಕ್ಕಂಥ ನಮ್ಮ ಬುದ್ಧಿಮಲ್ಯ ಮಕ್ಕಳಿಗೆ ಕೂಡ ನಾವು ನಮ್ಮ ಒಂದು ಸಂಘಟನೆ ವತಿಯಿಂದ ಒಂದು ಹಣ್ಣು, ಒಂದು ಬ್ರೆಡ್ಡನ್ನು ಕೂಡ ಕೊಡ್ತಾ ಈ ರೀತಿ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಇದೆಲ್ಲ ಭಾಗವಹಿಸಿದಂಥ ಎಲ್ಲರಿಗೆ, ನಮ್ಮೆಲ್ಲ ತಾಲೂಕು ಸಮಿತಿಗೆ ಮತ್ತು ತಾಲೂಕು ಪದಾಧಿಕಾರಿಗಳಿಗೆ, ನಮ್ಮೇನು ಈ ಬುದ್ಧಿಮಲ್ಯ ಮಕ್ಕಳನ್ನ ಸೇವೆ ಮಾಡ್ತಕ್ಕಂಥ ನಮ್ಮ ಎಲ್ಲ ಮಹಿಳಾ ಶಿಕ್ಷಕರಿಗೂ ಮತ್ತು ನಮ್ಮ ಬಸವರಾಜ್ ಸ್ವಾಮೀಜಿ ಏನು ಹೆಡ್ ಮಾಸ್ಟರ್ಗೆ ಅವ್ರಿಗೂ, ನಮ್ಮ ಪತ್ರಕರ್ತರು ಎಲ್ಲರಿಗೆ ನಮ್ಮೆಲ್ಲರಿಗೆ ಸ್ವಾಗತ ಬಯಸುತ್ತಾ ನಾನು ಒಂದು ಎರಡು ಮಾತು ಮುಗಿಸಿದ್ದೀನಿ. ಜೈ ಭೀಮ್, ಜೈ ಕಿಶನ್. ಚಳವಳಿಯಿಂದ ಮಾಡಿದಂಥ ಅನೇಕ ಕಾರ್ಯಗಳಲ್ಲಿ ಒಂದು ಪಿಟಿಷನ್ ಆ್ಯಕ್ಟ್ ಒಂದು ಮಾಡಿದ್ದಾರೆ. ಏನು ಜಮೀನುಗಳು ನಮಗೆ ದಲಿತರು ಕೊಡ್ತಾ ಇದ್ರಲ್ಲ, ಆ ಜಮೀನನ್ನು ಪರಾಬಾರೆ ಮಾಡಬಾರ್ದಂತೇಳಿ ಕೆಲವರು ಏನಂದರೆ ದುಡ್ಡಿನಕ್ಕೋಸ್ಕರ ಸ್ವಲ್ಪ ಭೂ ಮಾಲೀಕರು ಅಷ್ಟು ದುಡ್ಡು ಕೊಟ್ಟು ಅದನ್ನು ತೊಗೊತಾ ಇದ್ರು. ಏನು ಸರ್ಕಾರ ಕೊಟ್ಟಂಗೆ
ಅದನ್ನು ಯಾವುದೇ ಕಾರಣಕ್ಕೂ ಅವ್ರು ತೊಗೊಂಡ್ರು ಕೂಡ ದೌರ್ಜನ್ಯವಾಗಿ ಬರೆಸ್ಕೊಂಡ್ರು ಇಲ್ಲಾಂದ್ರೆ ದುಡ್ಡಿನ ಆಸೆ ತೊಗೊಂಡ್ರು ಕೂಡ ಅದು ಯಾವುದೇ ರೀತಿ ಮತ್ತೆ ಪಿಟಿಷನ್ ಆ್ಯಕ್ಟ್ ಒಳಗೆ ಹಿಂತೆಗೆದುಕೊಳ್ಬೋದು ಎಂಬ ಒಂದು ಕಾನೂನನ್ನು ಈ ಹೋರಾಟದ ಮುಖಾಂತರನೇ ತಂದುಕೊಟ್ರು. ಇದು ಒಂದು ಬಹುದೊಡ್ಡ ಒಂದು ಕ್ರಾಂತಿ ಆಯಿತು ಈ ಕರ್ನಾಟಕದಲ್ಲಿ. ಯಾಕಂದರೆ ಬಡವರಿಗೆ ಸರ್ಕಾರ ಒಂದು ಭೂಮಿ ಹಚ್ತದೆ, ಆ ಭೂಮಿ ಯಾವುದೋ ಒಂದು ತುರ್ತು ಪರಿಸ್ಥಿತಿಯಲ್ಲಿ ಅವ್ರು ಮಾರ್ಕೊಳ್ತಾ ಇದ್ರು, ಅದನ್ನು ಒಂದು ಹಿಂತಿರಿಸಿ ಕೊಟ್ಟಿದ್ದು ಇವರು ಬಾಬಾ ಸಾಹೇಬ್ ಇವ್ರು ಏನು ಪ್ರೊಫೆಸರ್ ಬಿ ಕೃಷ್ಣಪ್ಪರು ಹೋರಾಟದಿಂದ ಬಂದಿದೆ. ಇನ್ನೊಂದು ಈ ಹಾಸ್ಟೆಲ್ಗಳು ಇದ್ದಿಲ್ಲ, ಇಲ್ಲಿ ಯಾವುದೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಹಾಸ್ಟೆಲ್ಗಳು ಬರಬೇಕಂದ್ರೆ ಇವು ಹೋರಾಟನೇ ಮುಖ್ಯ ಕಾರಣ ಅಂತೇಳಿ ಈ ವಿಷಯದಲ್ಲಿ ಹೇಳಲು ಇಚ್ಛೆಪಡುತ್ತೇನೆ. ಯಾಕೆ ಕೃಷ್ಣಪ್ಪನವ್ರು ಯಾಕೆ ಮಾಡ್ತಾರೆ ಅಂದರೆ ಈ ಹೋಬಳಿ ಮಟ್ಟದಲ್ಲಿ ಹಾಸ್ಟೆಲ್ಗಳು ಇದ್ದಿಲ್ಲ, ಕೇವಲ ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಇರ್ತಿದ್ರು. ಅವರು ಒಂದು ಸ್ಲೋಗನ್ ಏನು ಕೊಟ್ಟರು ಗೊತ್ತಾ, ಎಂಡವನ್ನು ಮಾಡ್ತಿದ್ರಲ್ಲ, ಎಂಡ ಬಿಡಿ ಹೋಬಳಿಗೊಂದು ವಸತಿ ಶಾಲೆಯನ್ನು ಕೊಡಿ ಅಂತೇಳಿ ಒಂದು ಸ್ಲೋಗನ್ ಕೊಟ್ಟರು. ಆ ಸ್ಲೋಗನ್ ಮುಖಾಂತರ ಇಡೀ ರಾಜ್ಯ ಅಂತಂತ ಏನಂದರೆ ಈ ಕಂಪ್ಲಿ ಅಂತ, ಎಮ್ಮಿಗನೂರು ಅಂತ, ರಾಮಸಾಗರ ಅಂತ ಹೋಬಳಿಗಳಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆಯಿಂದ ವತಿಯಿಂದ ಹಾಸ್ಟೆಲ್ಗಳು ಬಂದವಲ್ಲ, ಅದನ್ನು ನಾವು ಇಂಥ ಅನೇಕ ಹೋರಾಟಗಳಲ್ಲಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಮಾಡಿದಂಥ ತ್ಯಾಗ, ಇವತ್ತು ಅವ್ರ ತ್ಯಾಗ ಬಲಿದಾನಗಳಿಂದಲೇ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ ಇವತ್ತು ಚೆನ್ನಾಗಿ ಬದುಕ್ತಾ ಇದ್ದೀವಿ, ನಮ್ಮ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇದ್ದೀವಿ ಸಂಘಟನೆಯಿಂದ. ಅವ್ರು ಕೊಡಲಾರ್ದಂಥ ಈ ಹೋರಾಟನ ಹುಟ್ಟಾಗಲಿಲ್ಲ ಅಂದರೆ ಇವತ್ತು ನಮ್ಮನ್ನು ಕೇಳೋರ್ಗೂ ಇಡ್ತಾ ಇದ್ದಿಲ್ಲ. ಅಷ್ಟೊಂದು ತುಳಿತಕ್ಕೆ ಅನ್ಯಾಯಕ್ಕೆ ಒಳಗಾಗಿದ್ವಿ. ದಲಿತರು ಮಹಿಳೆಯರಿಗಂತೂ ಇನ್ನೂ ದೊಡ್ಡ ಒಂದು ಅನಾರೋಗ್ಯತೆ ಒಂದು ಏನಂದ್ರೆ ಹೇಳಿದ್ರಲ್ಲ ನಮ್ಮ ಮಿತ್ರರು ಹೇಳ್ದಂಗೆ ದೇವದಾಸಿ ಪದ್ಧತಿ ಎಲ್ಲ ಶಿವಮೊಗ್ಗದಲ್ಲಿ ಒಂದು ಬೆತ್ತಲೆ ಸೇವೆ ಅಂತೇಳಿ ಮಾಡ್ತಾಯಿದ್ರು. ಒಂದು ಇದನ್ನು ಅಂಥ ಕಾರ್ಯಕ್ರಮಗಳಿಗೆಲ್ಲ ಹೋಗಿ ಹೋರಾಟ ಮಾಡಿ ಅದನ್ನೆಲ್ಲ ಬಂದ್ ಮಾಡಿಸಿದ್ದಂಥ ಕೀರ್ತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರಿಗೆ ಸಲ್ಲುತ್ತೆ. ಕರ್ನಾಟಕದಲ್ಲಿ ಅವ್ರು ಏನು ನ್ಯಾಷನಲ್ ಲೆವೆಲಲ್ಲಿ ಏನು ಅಂಬೇಡ್ಕರ್ ಅವರು ಆಗಿದ್ರು, ಅದೇ ಥರ ಕರ್ನಾಟಕಕ್ಕೆ ಯಾರು ಇದ್ದಾರೆ ಅಂತಂದರೆ ನಮ್ಮ ಅಂಬೇಡ್ಕರ್ ಅಂದರೆ ಪ್ರೊಫೆಸರ್ ಬಿ ಕೃಷ್ಣಪ್ಪರು ಅಂತ ಹೇಳ್ತಾ ಹೇಳಲು